ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೀಕಾ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ, ಅದರ 7ನೇ ವಾಕ್ಯ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಇಲ್ಲಿ ನಾವು ನೋಡ್ತೇವೆ, ಒಂದು ಭಕ್ತನು ನಂಬಿಕೆಯನ್ನು ಪ್ರಕಟಿಸುವುದನ್ನು ನೋಡ್ತಾ ಇದ್ದೇವೆ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು. ಸಮಸ್ಯೆಗಳು ಹೆಚ್ಚಾದಾಗ, ವೇದನೆಗಳು ಹೆಚ್ಚಾದಾಗ ನಾವು ದೇವರನ್ನು ನೋಡಬೇಕು. ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನಂಬಿಕೆಯಿಂದ ಹೇಳ್ತಾ ಇದ್ದೇನೆ, ಯಾಕೆಂದರೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ನೆಕ್ಸ್ಟ್ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಹೇಳುವೆನು. ಆಲ್ರೆಡಿ ಶತ್ರು ಏನು ಮಾಡಿದ್ದಾನೆ? ಅವನಿಗೆ ವಿರುದ್ಧವಾಗಿದ್ದಾನೆ, ಭಕ್ತನಿಗೆ ವಿರುದ್ಧವಾಗಿದ್ದಾನೆ. ಶತ್ರು ಇವಾಗ ಹಿಗ್ತಾ ಇದ್ದಾನೆ. ಈಗ ಭಕ್ತ ಬಿದ್ದೋಗಿದ್ದಾನೆ. ಶತ್ರುವಿನ ಶೋಧನೆ ನಿಮಿತ್ತ, ಶತ್ರುವಿನ ಆ ಒಂದು ಬಲೆ ಹಾಕಿದ್ರ ನಿಮಿತ್ತ ಬಿದ್ದೋಗ್ಬಿಟ್ಟಿದ್ದಾನೆ ಭಕ್ತ. ಆದರೆ ಭಕ್ತನು ನಂಬಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಬಿದ್ದಿದ್ದರೂ ಸಹ ಎದ್ದೇಳ್ತೀನಿ. ಯಾಕೆ ಗೊತ್ತಾ? ನನ್ನ ದೇವರನ್ನು ಎದುರು ನೋಡ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಯಾರಿದ್ದಾರೆ? ನಾನು ಯಾರನ್ನ ನೋಡ್ತಾ ಇದ್ದೀನಿ? ನನ್ನ ದೇವರನ್ನು ಎದುರು ನೋಡ್ತಾ ಇದ್ದೀನಿ. ನನ್ನ ರಕ್ಷಕನಾದ ದೇವರನ್ನು ನಾನು ಕಾದುಕೊಳ್ತಾನೆ. ನಾನು ಕಾಯ್ತಾ ಇರೋದು ಯಾರನ್ನು? ನಾನು ದೇವರನ್ನು ಎದುರು ನೋಡುತ್ತಾ, ದೇವರನ್ನು ಕಾಯುತ್ತಾ ಜೀವಿಸ್ತಾ ಇದ್ದೇನೆ. ಈಗಲ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ವೇದನೆಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು ಬರುವಾಗ ನಮಗೆ ನೋಡುವುದಕ್ಕಿರುವಂಥ ಒಂದೇ ಒಂದು ಜಾಗ ದೇವರ ಮುಖ ಮಾತ್ರ. ನಾನು ಯಾವಾಗಲೂ ಎದುರು ನೋಡಬೇಕಾದದ್ದು, ಎಕ್ಸ್ಪೆಕ್ಟ್ ಮಾಡಬೇಕಾದದ್ದು ದೇವರನ್ನು ಮಾತ್ರ, ನಿರೀಕ್ಷೆ ಮಾಡಬೇಕಾದದ್ದು ದೇವರನ್ನು ಮಾತ್ರ. ಮನುಷ್ಯರನ್ನು ನೋಡುವುದಲ್ಲ, ಮನುಷ್ಯರಲ್ಲಿ ಭರವಸೆ ಇಡುವುದಲ್ಲ, ಮನುಷ್ಯರಲ್ಲಿ ಆಶ್ರಯಿಸುವುದಲ್ಲ. ದಾವೀದನು ಹೇಳ್ತಾನೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಯಾರನ್ನು ಎದುರು ನೋಡಬೇಕು ನಾನು? ಯಾರನ್ನು ಗಮನಿಸಬೇಕು ನಾನು? ನನ್ನ ದೇವರನ್ನು. ಯಾಕೆ ಗೊತ್ತಾ? ನಾನು ಎದುರು ನೋಡುತ್ತಾ ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆಗೆ ಕಿವಿಗೊಡುವಂಥ ಒಬ್ಬ ದೇವರಿದ್ದಾನೆ. ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ಒಬ್ಬ ದೇವರಿದ್ದಾನೆ. ಈಗಲ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಶತ್ರು ಅನೇಕ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಿ ನಿನ್ನನ್ನು ಬೀಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದರೂ ಸಹ ನೀನು ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ನೀನು ಯೆಹೋವನನ್ನು ಎದುರು ನೋಡೋದಾದರೆ, ಯೆಹೋವನನ್ನು ಗಮನಿಸುವುದಾದರೆ, ಯೆಹೋವನ ಮುಖವನ್ನು ನೀನು ಬಯಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡಬೇಕು, ನಂಬಿಕೆಯಿಂದ ದೇವರಲ್ಲಿ ಆಶ್ರಯಿಸಬೇಕು. ನನ್ನ ದೇವರು ನನಗಾಗಿ ಕಾರ್ಯ ಮಾಡುವವನಾಗಿದ್ದಾನೆ. ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಮೀಕ ಹೇಳ್ತಾ ಇದ್ದಾನೆ, ನಾನಂತೂ ಯೆಹೋವನನ್ನು ಎದುರು ನೋಡ್ತೇನೆ. ಯಾನಂತೂ ಯೆಹೋವನನ್ನು ಎದುರು ನೋಡ್ತೇನೆ. ನಾವು ಯಾರನ್ನು ಎದುರು ನೋಡ್ತಾ ಇದ್ದೇವೆ? ಅವ್ರು ಬರ್ಬೋದು, ಇವರು ಬರ್ಬೋದು, ನನ್ನ ಸಹಾಯಕ್ಕಾಗಿ ನಮ್ಮ ಅಂಕಲ್ ಬರ್ಬೋದು, ನಮ್ಮ ಆಂಟಿ ಬರಬಹುದು, ನನ್ನ ಕಷ್ಟಕ್ಕೆ ನಮ್ಮ ತಂದೆ ಆಗಬಹುದು, ನನ್ನ ತಾಯಿ ಬರಬಹುದು, ನನ್ನ ಮಕ್ಕಳು ಬರಬಹುದು. ಇಲ್ಲ ಪ್ರಿಯ ದೇವರ ಮಕ್ಕಳೇ, ಯಾರೂ ಬರೋದಿಲ್ಲ. ಈ ಲೋಕದಲ್ಲಿ ಯಾರೂ ಸಹ ನಮಗೆ ಬರೋದಿಲ್ಲ. ಭಕ್ತರುಗಳ ಅನುಭವವನ್ನು ನೋಡಿದಾಗ ಅವರೆಲ್ಲರೂ ಎದುರು ನೋಡ್ತಾ ಇದ್ದಿದ್ದು ದೇವರನ್ನ ಎದುರು ನೋಡ್ತಾ ಇದ್ರು. ನಾವು ಈ ದಿವಸಗಳಲ್ಲಿ ಯಾರನ್ನ ಎದುರು ನೋಡ್ತಾ ಇದ್ದೀವಿ? ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ವೇದನೆಗಳಲ್ಲಿ, ನಮ್ಮ ದುಃಖಗಳಲ್ಲಿ ನಾವು ಎದುರು ನೋಡಬೇಕಾದದ್ದು ದೇವರನ್ನು. ನಾವು ಯಾರನ್ನು ಕಾಯಬೇಕು? ನಮ್ಮ ರಕ್ಷಕನಾದ ದೇವರನ್ನು ಕಾಯಬೇಕು. ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಹೇಳುತ್ತೆ, ನಾನು ಆತನಿಗಾಗಿ ಕಾದರೆ, ನಾನು ಆತನಿಗಾಗಿ ಕಾಯುವಾಗ ಆತನು ಬರ್ತಾನೆ. ಒಂದು ವೇಳೆ ತಡ ಮಾಡಬಹುದು, ಒಂದು ವೇಳೆ ತಡ ಆಗಬಹುದು. ದೇವರು ತಡ ಮಾಡೋದಿಲ್ಲ. ನಮಗೆ ತಡ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ದೇವರು ಯಾವತ್ತೂ ತಡ ಮಾಡಲ್ಲ. ಆದರೆ ಯಾರು ಕಾಯ್ತಾ ಇರ್ತಾರೋ ಅವರಿಗಾಗಿ ಬರುವಂತಹ ಒಬ್ಬ ದೇವರಿದ್ದಾನೆ. ಕಾಯುವಿಕೆ ಅನ್ನೋದು ಬಹಳ ನಿರಾಶಾಜನಕ. ವೆಯ್ಟ್ ಮಾಡೋದು ಯಾರಿಗೂ ಆಗಲ್ಲ, ತಾಳ್ಮೆ ಯಾರಿಗೂ ಇರಲ್ಲ. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ನೀನು ಕಾಯೋದಾದರೆ, ನೀನು ವೆಯ್ಟ್ ಮಾಡೋದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಅವನು ಹೇಳ್ತಾನೆ, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡ್ತಾನೆ. ಹೌದು ಪ್ರಿಯ ದೇವರ ಮಗುವೆ, ಶತ್ರು ನಿನಗೆ ವಿರುದ್ಧವಾಗಿ ಅನೇಕ ರೀತಿಯ ತಂತ್ರಗಳನ್ನು ಎಣೆದಿರುವಾಗ, ಬಲೆಗಳನ್ನು ಹಾಸಿರುವಾಗ,
ನೀನು ದೇವರ ಮುಖವನ್ನು ನೋಡುತ್ತಾ ಆತನನ್ನು ಎದುರು ನೋಡುವುದಾದರೆ ಆತನು ಬರ್ತಾನೆ. ಆತನು ಬರುವಾಗ ಆ ಶತ್ರು ಹಾಕಿದಂತಹ ಆ ಬಲೆಗಳನ್ನೆಲ್ಲ ಕಿತ್ತಾಕ್ತಾನೆ. ಶತ್ರು ಎಣದಂತಹ ಎಲ್ಲ ತಂತ್ರಗಳನ್ನು ಪುಡಿ ಪುಡಿ ಮಾಡಿ ನಿನ್ನ ಜೀವಿತದಲ್ಲಿ ಒಂದು ಜಯವನ್ನು, ಒಂದು ಆಶೀರ್ವಾದವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡಬೇಕು, ನಂಬಿಕೆಯಿಂದ ಆತನಲ್ಲಿ ಆಶ್ರಯಿಸಬೇಕು. ನಮಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾನಂತೂ ಯೆಹೋವನನ್ನು ಎದುರು ನೋಡ್ತೇನೆ, ನಾನು ದೇವರ ಮುಖವನ್ನೇ ನೋಡ್ತೇನೆ. ಈಗಲೇ ಸಮಯದಲ್ಲಿ ಆ ಒಂದು ನಂಬಿಕೆ ನಮ್ಮಲ್ಲಿ ಉಂಟಾಗಲಿ, ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಉಂಟಾಗಲಿ. ಹೌದು, ನಾನು ದೇವರ ಮುಖವನ್ನು ನೋಡ್ತೇನೆ. ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ವೇದನೆಗಳಿದ್ರು, ನನಗೆ ನೋಡುವುದಕ್ಕಿರುವಂಥ ಒಂದೇ ಒಂದು ಜಾಗ, ಅದು ದೇವರ ಮುಖವಾಗಿದೆ. ದೇವರಲ್ಲಿ ಆಶ್ರಯಿಸ್ತಾ ಇದ್ದೇನೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ನಾನು ಕಾಯ್ದುವಾಗ ನನಗೋಸ್ಕರ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಶತ್ರುವೇ, ನೀನು ಹಿಗ್ಗಬೇಡ. ಇವತ್ತು ನೀನು ಹಿಗ್ಗುತ್ತಾ ಇದೆಯಾ, ಆದರೆ ನನ್ನ ದೇವರು ಬಂದರೆ, ನನ್ನನ್ನು ಬಿಡಿಸಿದ್ರೆ ನೀನು ಕುಗ್ಗುತ್ತೀಯ, ನಾನು ಹಿಗ್ಗುತ್ತೇನೆ. ಈ ದಿವಸಗಳಲ್ಲಿ ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ದೇವರೇ, ನಮ್ಮ ಜೀವಿತದಲ್ಲಿ ಶತ್ರು ತಂದಂತಹ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ಬಿಡುಗಡೆಯನ್ನು, ಜಯವನ್ನು ಕೊಡುವುದಕ್ಕೆ ಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮಗೆ ಜಯವನ್ನು ಕೊಡುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಾವು ನಿಮ್ಮನ್ನೇ ಎದುರು ನೋಡುತ್ತಾ, ಕಾಯುತ್ತಾ, ಪ್ರಾರ್ಥಿಸಿ ಬಿಡುಗಡೆ ಹೊಂದುವ ಹಾಗೆ ಕರ್ತನೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.